ಹೃದಯಾತಂಕದ ಆತಂಕ ಹೆಚ್ಚಾಗ್ತಾ ಇದೆ. ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಅನೇಕರಿಗೆ ಭಯ, ಆತಂಕ. ಈಗ ಆಸ್ಪತ್ರೆಯಲ್ಲಿ ಇಸಿಜಿ ಮಾಡಿಸ್ಕೊಳ್ತಾ ಇರೋರ ಸಂಖ್ಯೆ ಏರಿಕೆಯಾಗಿದೆ. ಏಕಾಏಕಿಯಾಗಿ ಏರಿಕೆ ಆಗಿರೋದು. ಒಂದಿನಕ್ಕೆ ಸರಾಸರಿಯಂತೆ 500 ಜನ ಬರ್ತಾ ಇದ್ರು ಪ್ರತಿನಿತ್ಯ ಇಸಿಜಿ ಮಾಡಿಸ್ಕೊಳ್ಳೋದಕ್ಕೆ. ಆದ್ರೆ ಈಗ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತ ಸಾಲುಗಟ್ಟೆ ನಿಂತಿದ್ದಾರೆ ಜನ. ಅಲ್ಲಿ ನೋಡಿ, ಕ್ಯೂ ನೋಡಿ, ಸಾಲುಗಟ್ಟೆ ನಿಂತಿದ್ದಾರೆ ಅನೇಕರು. ವೃದ್ಧರು, ಹಿರಿಯರು, ವಯಸ್ಸಾದಂತವರು, ಜೊತೆಗೆ ಮಕ್ಕಳು, ಎಲ್ಲರೂ ಕೂಡ, ಯುವಕರು ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಗೇನಾಗಿದ್ಯೋ, ಆರೋಗ್ಯದಲ್ಲಿ ಏರುಪೇರಾಗಿದ್ಯಾ ಅಂತ ಚೆಕ್ ಮಾಡಿಸ್ಕೊಳ್ಳೋದು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಆತಂಕ ಹೆಚ್ಚಾಗ್ತಾ ಇರುವಂತದ್ದು. ಅದರಂತೆ ಕಲಬುರಗಿಯಲ್ಲೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಇವತ್ತು ಕೂಡ ಖಾಸಗಿ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಸಾಕಷ್ಟು ಆತಂಕ ಹೆಚ್ಚಾಗ್ತಾ ಇರುವಂತದ್ದು. ಇದೀಗ ಎಲ್ಲರೂ ಕೂಡ ಆಸ್ಪತ್ರೆಗೆ ಧಾವಿಸಿ ತಮ್ಮ ಹೃದಯದ ತಪಾಸಣೆಯನ್ನ ಮಾಡಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿರುವಂತದ್ದು. ಬೆಳಂಬೆಳಿಗ್ಗೆ ಯಾವ ರೀತಿಯಾಗಿ ಆಸ್ಪತ್ರೆಗೆ ಬಂದು ತಮ್ಮ ಹೃದಯ ತಪಾಸಣೆ ಮಾಡಿಸಿಕೊಳ್ಳೋದಕ್ಕೆ ಜನ ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದು ಕೂಡ ನೋಡಬಹುದು. ಸಾಕಷ್ಟು ಜನರು ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಜಯದೇವ ಆಸ್ಪತ್ರೆಗೆ ಆಗಮಿಸಿ ಎಲ್ಲರೂ ಕೂಡ ಒಪಿಡಿ ತಪಾಸಣೆಗಾಗಿ ಚೀಟಿ ಪಡೆಯೋದಕ್ಕೆ ಕ್ಯೂ ನಿಂತಿರುವಂತದ್ದು. ಅದಾದ ಬಳಿಕ ಇಲ್ಲಿ ಒಪಿಡಿ ಚೀಟಿಯನ್ನ ತೆಗೆದುಕೊಂಡು ನಂತರ ಕನ್ಸಲ್ಟೆಂಟ್ ಡಾಕ್ಟರ್ನ ಮೀಟ್ ಆಗಿ ಅಲ್ಲಿರುವಂತಹ ಏನು ಡಾಕ್ಟರ್ ಮುಖಾಂತರ ಇಸಿಜಿ ನೆಕ್ಸ್ಟ್ ಇನ್ನಿತರ ಏನು ವಿಭಾಗದ ಪರಿಶೀಲನೆಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈ ಭಾಗದಲ್ಲೂ ಕೂಡ ಏನು ಸಾಕಷ್ಟು ಜನ ಕೂಡ ನಿಂತಿರುವಂತದ್ದು ಇಲ್ಲೂ ಕೂಡ ನೋಡಬಹುದು ದೃಶ್ಯದಲ್ಲಿ. ಅಂದ್ರೆ ಪ್ರತಿಯೊಂದು ಜನರು ಕೂಡ ಏನೋ ಆಸ್ಪತ್ರೆಗೆ ಆಗಮಿಸಿ ಏನಾಗ್ತಾ ಇದೆ ತಮ್ಮ ಹೃದಯದಲ್ಲಿ ಅನ್ನುವಂಥದ್ರ ಬಗ್ಗೆ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. ನನ್ನ ಜೊತೆ ಯುವಕರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನಾಗ್ತಾ ಇದೆ ಅಂತ ಹೇಳಿ. ಏನಾಗಿರೋದು ಬ್ರದರ್? ನಮಗೆ ಎದೆ ಬ್ಯಾನ್ ಆಗಿದೆ ಈಗ 2 ವೀಕ್ಸ್. ಅದೇ ಎದೆ ಚುಚ್ಚ ಆಗೋದು, ಸ್ವಲ್ಪ ಪೇನ್ ಆಗ್ತಾ ಇದೆ ಜಾಸ್ತಿ. ಎಲ್ಲಿಂದ ಬಂದಿರೋದು? ನಾವು ಅಫಜಲ್ಪುರ್ ತಾಲೂಕು ಆನೂರ್. ಏನ್ ಮಾಡೋದು? ಈಗ ಸದ್ಯಕ್ಕೆ ಹೊಲದಲ್ಲಿ ಕೆಲಸ. ಸೊ ಈಗ ಹಾಸ್ಪಿಟಲ್ ತೋರಿಸ್ಕೊಂಡ್ರೆ ಹೇಗೆ? ತೋರಿಸ್ಕೊಂಡ್ರೆ ಡಾಕ್ಟರ್ ಇದು ಬರ್ಕೊಟ್ಟಾರೆ ಇಸಿಜಿ ಚೆಕ್. ಈಗ ನೀವು ನೋಡ್ತಾ ಇದ್ರ ದಿನ ಹೃದಯಾಘಾತದ ಆತಂಕ ಹೆಚ್ಚಾಗ್ತಾ ಇರುವಂತದ್ದು, ಏನಾಗ್ತಾ ಇದೆ ಅಂತ? ಏನ್ ಸರ್ ಅದು ಏನು ಇವಾಗ ಸಡನ್ಲಿ ಎಲ್ಲ ಆಗ್ಲತ್ತವ್ರಿ. ಏನ್ರ ಯಾವ್ದ ಕಾಲಾಗತ್ತಾವ ಯಾಕಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ವಿಚಾರಿಸೋದು ಮಾಡಿ ಯಾವ ಕಾಲಾಗತ್ತಾವಲ್ಲ ಒಂದ್ ಸ್ವಲ್ಪ ಗೌರ್ಮೆಂಟ್ದವ್ರು ಏನ್ರಿ ಒಂದ್ ಸ್ವಲ್ಪ ಇದು ಮಾಡ್ಬೇಕ್ರಿ. ಅದಕ್ಕೆ ಪರಿಹಾರ ಹುಡುಕಾಡ್ಬೇಕ್ರಿ. ಸಣ್ಣ ಸಣ್ಣ ವಯಸ್ಸದವ್ರು ಜಾಸ್ತಿ ಆಗ್ಲತ್ತವ್ರಿ. ಇಲ್ಲಿರುವಂತಹ ಜನಗಳನ್ನ ಹೇಳ್ತಾ ಇರುವಂತದ್ದು ತಮ್ಮ ಎದೆಯಲ್ಲಿ ಸಾಕಷ್ಟು ನೋವಿರುವಂತ ಹಿನ್ನೆಲೆಯಲ್ಲಿ ಬಂದಿರುವಂತದ್ದು. ಇಲ್ಲೊಬ್ರು ಹಿರಿಯರು ಕೂಡ ಇದ್ದಾರೆ. ಸರ್, ಏನಾಗ್ತಾ ಇದೆ ಅಂತ? ನಾನು ಓಲ್ಡ್ ಪೇಷಂಟ್ ಸರ್. ನಾನು ರುಟೀನ್ ಆನ್ಯುವಲ್ ಚೆಕಪ್ಗೆ ಬಂದಿದ್ದೀನಿ. ನಾನು ನಂದು ಅಂತದೇನು ಆನ್ಯುವಲ್ ಅಂತದೇನು ಪ್ರಾಬ್ಲಮ್ ಇಲ್ಲ, ಏನು ಇದು ಟೆನ್ಷನ್ ಇಲ್ಲ. ತಾವು ನೋಡ್ತಾ ಇದ್ರಿ ಎಲ್ಲಾ ಕಡೆ ಹೃದಯಾಘಾತ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಆಸ್ಪತ್ರೆ ಬರುವಂತರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಇದು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಜನ. ಅದನ್ನ ಬಿಡಬೇಕು. ಯಾಕಂದ್ರೆ ಇದರಿಂದ ನಾರ್ಮಲ್ ಯಾರಿಗೆ ಪ್ರಾಬ್ಲಮ್ ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅವರಿಗೆ ತೊಂದರೆ ಆಗ್ತದೆ. ಸುಮ್ಮನೆ ಪ್ಯಾನಿಕ್ ಆಗಿದ ಕೂಡಲೇ ಬಂದ್ಬಿಡ್ಬಾರ್ದು. ಇದರಿಂದ ರಿಯಲ್ ನಿಜವಾದ ಪೇಷಂಟ್ಗೆ ಇಲ್ಲಿ ಒತ್ತಡ ಹೆಚ್ಚಾಗಿ, ವರ್ಕರ್ಸ್ಗೆ ಒತ್ತಡ ಹೆಚ್ಚಾಗಿ, ಡಾಕ್ಟರ್ಸ್ಗೂ ಒತ್ತಡ ಹೆಚ್ಚಾಗಿ ಅದು ಸರಿಯಾಗಿ ಇನ್ವೆಸ್ಟಿಗೇಷನ್ ಡಯಾಗ್ನೋಸ್ ಆಗೋದಿಲ್ಲ. ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಇದು ಪ್ಯಾನಿಕ್ ಆಗಬಾರ್ದು. ಇದು ಯೂಶುವಲಿ ಏನಾದರೂ ಪ್ರೀವಿಯಸ್ ಹಿಸ್ಟ್ರಿ ಇದ್ರೆ ಹಿಂಗ್ ಆಗಿರ್ತದೆ ಅಂತ ನಮ್ಮ ಭಾವನೆ. ಇದು ಇಲ್ಲಿರುವಂತಹ ಏನು ಜನರು ಹೇಳ್ತಾ ಇರುವಂತದ್ದು. ತಮಗೆ ಎದೆಯಲ್ಲಿ ನೋವು ಕಾಣಿಸ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಾವು ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಕಲಬುರಗಿಯಲ್ಲಿ ಈ ಹೃದಯಾತಂಕದ ಆತಂಕ ಹೆಚ್ಚಾಗ್ತಾ ಇದೆ. ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಅನೇಕರಿಗೆ ಭಯ, ಆತಂಕ. ಈಗ ಆಸ್ಪತ್ರೆಯಲ್ಲಿ ಇಸಿಜಿ ಮಾಡಿಸ್ಕೊಳ್ತಾ ಇರೋರ ಸಂಖ್ಯೆ ಏರಿಕೆಯಾಗಿದೆ. ಏಕಾಏಕಿಯಾಗಿ ಏರಿಕೆ ಆಗಿರೋದು. ಒಂದಿನಕ್ಕೆ ಸರಾಸರಿಯಂತೆ 500 ಜನ ಬರ್ತಾ ಇದ್ರು ಪ್ರತಿನಿತ್ಯ ಇಸಿಜಿ ಮಾಡಿಸ್ಕೊಳ್ಳೋದಕ್ಕೆ. ಆದ್ರೆ ಈಗ ಆಸ್ಪತ್ರೆಯಲ್ಲಿ ತಪಾಸಣೆ ಮಾಡಿಸ್ಕೊಳ್ಬೇಕು ಅಂತ ಸಾಲುಗಟ್ಟೆ ನಿಂತಿದ್ದಾರೆ ಜನ. ಅಲ್ಲಿ ನೋಡಿ, ಕ್ಯೂ ನೋಡಿ, ಸಾಲುಗಟ್ಟೆ ನಿಂತಿದ್ದಾರೆ ಅನೇಕರು. ವೃದ್ಧರು, ಹಿರಿಯರು, ವಯಸ್ಸಾದಂತವರು, ಜೊತೆಗೆ ಮಕ್ಕಳು, ಎಲ್ಲರೂ ಕೂಡ, ಯುವಕರು ಎಲ್ಲರೂ ಕೂಡ ಬಂದಿದ್ದಾರೆ. ನಮ್ಗೇನಾಗಿದ್ಯೋ, ಆರೋಗ್ಯದಲ್ಲಿ ಏರುಪೇರಾಗಿದ್ಯಾ ಅಂತ ಚೆಕ್ ಮಾಡಿಸ್ಕೊಳ್ಳೋದು.
ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತದ ಆತಂಕ ಹೆಚ್ಚಾಗ್ತಾ ಇರುವಂತದ್ದು, ಅದರಂತೆ ಕಲಬುರಗಿಯಲ್ಲೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂತಹ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಇವತ್ತು ಕೂಡ ಖಾಸಗಿ ಕಾಲೇಜಿನ ವೈಸ್ ಪ್ರಿನ್ಸಿಪಲ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಸಾಕಷ್ಟು ಆತಂಕ ಹೆಚ್ಚಾಗ್ತಾ ಇರುವಂತದ್ದು. ಇದೀಗ ಎಲ್ಲರೂ ಕೂಡ ಆಸ್ಪತ್ರೆಗೆ ಧಾವಿಸಿ ತಮ್ಮ ಹೃದಯದ ತಪಾಸಣೆಯನ್ನ ಮಾಡಿಸಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ನಾನೀಗ ಕಲಬುರಗಿಯ ಜಯದೇವ ಆಸ್ಪತ್ರೆಯಲ್ಲಿರುವಂತದ್ದು. ಬೆಳಂಬೆಳಿಗ್ಗೆ ಯಾವ ರೀತಿಯಾಗಿ ಆಸ್ಪತ್ರೆಗೆ ಬಂದು ತಮ್ಮ ಹೃದಯ ತಪಾಸಣೆ ಮಾಡಿಸಿಕೊಳ್ಳೋದಕ್ಕೆ ಜನ ಸರತಿ ಸಾಲಿನಲ್ಲಿ ಕ್ಯೂನಲ್ಲಿ ನಿಂತಿದ್ದಾರೆ ಅನ್ನುವಂಥದ್ದು ಕೂಡ ನೋಡಬಹುದು. ಸಾಕಷ್ಟು ಜನರು ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದಲೂ ಕೂಡ ಜಯದೇವ ಆಸ್ಪತ್ರೆಗೆ ಆಗಮಿಸಿ ಎಲ್ಲರೂ ಕೂಡ OPD ತಪಾಸಣೆಗಾಗಿ ಚೀಟಿ ಪಡೆಯೋದಕ್ಕೆ ಕ್ಯೂ ನಿಂತಿರುವಂತದ್ದು. ಅದಾದ ಬಳಿಕ ಇಲ್ಲಿ OPD ಚೀಟಿಯನ್ನ ತೆಗೆದುಕೊಂಡು ನಂತರ ಕನ್ಸಲ್ಟೆಂಟ್ ಡಾಕ್ಟರ್ನ ಮೀಟ್ ಆಗಿ ಅಲ್ಲಿರುವಂತಹ ಏನು ಡಾಕ್ಟರ್ ಮುಖಾಂತರ ECG ನೆಕ್ಸ್ಟ್ ಇನ್ನಿತರ ಏನು ವಿಭಾಗದ ಪರಿಶೀಲನೆಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈ ಭಾಗದಲ್ಲೂ ಕೂಡ ಏನು ಸಾಕಷ್ಟು ಜನ ಕೂಡ ನಿಂತಿರುವಂತದ್ದು ಇಲ್ಲೂ ಕೂಡ ನೋಡಬಹುದು ದೃಶ್ಯದಲ್ಲಿ. ಅಂದ್ರೆ ಪ್ರತಿಯೊಂದು ಜನರು ಕೂಡ ಏನೋ ಆಸ್ಪತ್ರೆಗೆ ಆಗಮಿಸಿ ಏನಾಗ್ತಾ ಇದೆ ತಮ್ಮ ಹೃದಯದಲ್ಲಿ ಅನ್ನುವಂಥದ್ರ ಬಗ್ಗೆ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. ನನ್ನ ಜೊತೆ ಯುವಕರು ಇದ್ದಾರೆ, ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನಾಗ್ತಾ ಇದೆ ಅಂತ ಹೇಳಿ. ಏನಾಗಿರೋದು ಬ್ರದರ್? ನಮಗೆ ಎದೆ ಬ್ಯಾನ್ ಆಗಿದೆ ಈಗ 2 ವೀಕ್ಸ್ ಅದೇ ಎದೆ ಚುಚ್ಚಂಗ್ ಆಗೋದು, ಸ್ವಲ್ಪ ಪೇನ್ ಆಗ್ತಾ ಇದೆ ಜಾಸ್ತಿ. ಎಲ್ಲಿಂದ ಬಂದಿರೋದು? ನಾವು ಅಫ್ಜಲ್ಪುರ್ ತಾಲೂಕು ಆಲ್ಮೋಸ್ಟ್. ಏನ್ ಮಾಡೋದು? ನಾವು ಈಗ ಸದ್ಯಕ್ಕೆ ಹೊಲದಲ್ಲಿ ಕೆಲಸ. ಸೊ ಈಗ ಹಾಸ್ಪಿಟಲ್ ತೋರಿಸ್ಕೊಂಡ್ರೆ ಹೇಗೆ? ತೋರಿಸ್ಕೊಂಡ್ರೆ ಡಾಕ್ಟರ್ ಇದು ಬರ್ಕೊಟ್ಟಾರೆ ECG ಚೆಕ್. ಈಗ ನೀವು ನೋಡ್ತಾ ಇದ್ರ ದಿನ ಹೃದಯಾಘಾತದ ಆತಂಕ ಹೆಚ್ಚಾಗ್ತಾ ಇರುವಂತದ್ದು, ಏನಾಗ್ತಾ ಇದೆ ಅಂತ? ಏನ್ ಸರ್ ಅದು ಏನು ಇವಾಗ ಸಡನ್ಲಿ ಎಲ್ಲ ಆಗ್ಲತ್ತವ್ರಿ. ಅದಕ್ಕೆ ಏನ್ರ ಯಾವ್ದು ಕಾಲಾಗತ್ತಾವ ಯಾಕಿಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ರಿಸರ್ಚ್ ಅದು ಮಾಡಿ ಯಾವ ಕಾಲಾಗತ್ತಾವಲ್ಲ ಒಂದ್ ಸ್ವಲ್ಪ ಗೌರ್ಮೆಂಟ್ದವ್ರು ಏನ್ರಿ ಒಂದ್ ಸ್ವಲ್ಪ ಇದು ಮಾಡ್ಬೇಕ್ರಿ, ಅದಕ್ಕೆ ಪರಿಹಾರ ಹುಡುಕಾಡ್ಬೇಕ್ರಿ. ಸಣ್ಣ ವಯಸ್ಸದವ್ರು ಜಾಸ್ತಿ ಆಗ್ಲತ್ತವ್ರಿ. ಇಲ್ಲಿರುವಂತ ಜನಗಳನ್ನ ಹೇಳ್ತಾ ಇರುವಂತದ್ದು ತಮ್ಮ ಎದೆಯಲ್ಲಿ ಸಾಕಷ್ಟು ನೋವಿರುವಂತ ಹಿನ್ನೆಲೆಯಲ್ಲಿ ಬಂದಿರುವಂತದ್ದು. ಇಲ್ಲೊಬ್ರು ಹಿರಿಯರು ಕೂಡ ಇದ್ದಾರೆ. ಸರ್, ಏನಾಗ್ತಾ ಇದೆ ಅಂತ? ನಾನು ಓಲ್ಡ್ ಪೇಷಂಟ್ ಸರ್. ನಾನು ರುಟೀನ್ ಆನ್ಯುವಲ್ ಚೆಕಪ್ಗೆ ಬಂದಿದ್ದೀನಿ. ನಂದು ಅಂತದೇನು ಆನ್ಯುವಲ್ ಅಂತದೇನು ಪ್ರಾಬ್ಲಮ್ ಇಲ್ಲ, ಏನು ಇದು ಟೆನ್ಷನ್ ಇಲ್ಲ. ತಾವು ನೋಡ್ತಾ ಇದ್ರಿ ಎಲ್ಲಾ ಕಡೆ ಹೃದಯಾಘಾತ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸೊ ಆಸ್ಪತ್ರೆ ಬರುವಂತವ್ರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಇದು ಸ್ವಲ್ಪ ಪ್ಯಾನಿಕ್ ಆಗಿದ್ದಾರೆ ಜನ, ಅದನ್ನ ಬಿಡಬೇಕು. ಯಾಕಂದ್ರೆ ಇದರಿಂದ ನಾರ್ಮಲ್ ಯಾರಿಗೆ ಪ್ರಾಬ್ಲಮ್ ನಿಜವಾಗ್ಲೂ ಪ್ರಾಬ್ಲಮ್ ಇದೆ ಅವರಿಗೆ ತೊಂದರೆ ಆಗ್ತದೆ. ಸುಮ್ಮನೆ ಪ್ಯಾನಿಕ್ ಆಗಿದ ಕೂಡಲೇ ಬಂದ್ಬಿಡ್ಬಾರ್ದು. ಇದರಿಂದ ನಿಜವಾದ ಪೇಷಂಟ್ಗೆ ಇಲ್ಲಿ ಒತ್ತಡ ಹೆಚ್ಚಾಗಿ, ವರ್ಕರ್ಸ್ಗೆ ಒತ್ತಡ ಹೆಚ್ಚಾಗಿ, ಡಾಕ್ಟರ್ಸ್ಗೆ ಒತ್ತಡ ಹೆಚ್ಚಾಗಿ ಅದು ಸರಿಯಾಗಿ ಇನ್ವೆಸ್ಟಿಗೇಷನ್ ಡಯಾಗ್ನೋಸ್ ಆಗೋದಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಇದು ಪ್ಯಾನಿಕ್ ಆಗಬಾರ್ದು. ಇದು ಯೂಶುವಲಿ ಏನಾದರೂ ಪ್ರೀವಿಯಸ್ ಹಿಸ್ಟ್ರಿ ಇದ್ರೆ ಹಿಂಗ್ ಆಗಿರ್ತದೆ ಅಂತ ನಮ್ಮ ಭಾವನೆ. ಇದು ಇಲ್ಲಿರುವಂತಹ ಏನು ಜನರು ಹೇಳ್ತಾ ಇರುವಂತದ್ದು. ತಮಗೆ ಎದೆಯಲ್ಲಿ ನೋವು ಕಾಣಿಸ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ತಾವು ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.